ನೋಡಿ ನಮ್ಮ ಆನಗೋಡಿನ ರೈಲ್ವೆ ಸ್ಟೇಷನ್. ಸೋಮಣ್ಣನವ್ರು ಬರ್ತಿದ್ದಾರೆ, ಕೇಂದ್ರ ರೈಲ್ವೆ ಸಚಿವರು. ನೋಡಿ ನಾನು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇದು ನೋಡಿ ಬ್ರಿಡ್ಜ್, ಇದು ಬೃಹತ್ತಾದ ಗಟ್ಟಿಯಾದ ಬ್ರಿಡ್ಜು. ನೋಡಿ ಇಲ್ಲಿ ಕೂಡ ಸೋಮಣ್ಣನವರು ವಿಸಿಟ್ ಮಾಡ್ತಾರೆ, ಅದಕ್ಕೆ ಇಲ್ಲಿ ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಹೋದ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಯಾವುದಪ್ಪ ಅಂತಂದರೆ ಆನಗೋಡಿನ ರೈಲ್ವೆ ಸ್ಟೇಷನ್ ಬಗ್ಗೆ. ಅವತ್ತು ಸಂಜೆ ಮಾಡಿದ್ದೆ, ನೈಟ್ ಆಗ್ಬಿಡ್ತು. ಅವತ್ತು 6:45 7 ಗಂಟೆ ಆಗ್ಬಿಡ್ತು. ಅವತ್ತೇನು ಸರಿಯಾಗಿ ಕಾಣಲಿಲ್ಲ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಬಂದು ನಾನು ವಿಡಿಯೋ ಮಾಡ್ತಿದ್ದೀನಿ. ನಾನು ಇವಾಗಿದ್ದೀನಿ ನೋಡಿ ಈ ಬ್ರಿಡ್ಜ್ ಹತ್ರ. ನೋಡಿ ಇದು ದಾವಣಗೆರೆ ಹಾಗೆ ಹೊಳಲ್ಕೆರೆ ರೋಡ್ ಇದು, ಮತ್ತು ಆನಗೋಡು ಟಚ್ ಆಗುತ್ತೆ. ಆನಗೋಡಿಂದ ಬರುತ್ತೆ, ಆ ಕಡೆ ಆನಗೋಡು, ಈ ಕಡೆ ಹೋದರೆ ನಿಮಗೆ ಹೊಳಲ್ಕೆರೆ ರೋಡು, ಈ ಕಡೆ ನನ್ನಿಂದೆ. ಓಕೆ, ನೋಡಿ ಇವಾಗ ಆನಗೋಡಿನ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನಾನು ಹಗಲೊತ್ತಲ್ಲಿ. ಇವಾಗ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೋಸ್ಕರನೇ ಬಂದಿದ್ದೀನಿ. ಬನ್ನಿ ಆ ಒಂದು ರೈಲ್ವೆ ಸ್ಟೇಷನ್ನ ನೋಡೋಣ ಹೇಗಿದೆಯಂತ. ನೋಡಿ ಇದೆಲ್ಲ ವೈರ್ ಹಾಕ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ಕೇಬಲ್ಲು. ಆ ಕಡೆ ಎಲ್ಲ ಬ್ರಿಡ್ಜು, ಮತ್ತು ನೋಡಿ ಆ ಕಡೆ ಹೋಗ್ಬೋದು. ಇವಾಗ ನನಗೆ ಟೈಮ್ ಇಲ್ಲ ಆ ಕಡೆ ವೀಡಿಯೋ ಮಾಡಲಿಕ್ಕೆ. ಅಲ್ಲೆಲ್ಲಿ ದಾರಿ ಇರುತ್ತೋ ಏನೋ ಗೊತ್ತಿಲ್ಲ. ನೋಡಿ ಅಲ್ಲಿ ಬೋರ್ಡಕ್ಕೆ ಸಹ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿ ಇದೆ ರೈಲ್ವೆ ಸ್ಟೇಷನ್ನು. ಇದೆಲ್ಲ ಟ್ರ್ಯಾಕ್ ಇದೆ, ಇದು ಪ್ಲಾಟ್ಫಾರ್ಮ್ಸ್ ಇದೆಲ್ಲ. ಇದು ಸೆಕೆಂಡ್ ಪ್ಲಾಟ್ಫಾರ್ಮ್ ಇದು. ಆ ಕಡೆ ಹೋದರೆ ನೋಡಿ, ಇಲ್ಲೂ ಹೋದರೆ ರೈಲ್ವೆ ಸ್ಟೇಷನ್ನು. ಮತ್ತು ದಾರಿ ಆ ಕಡೆಯಿಂದ ಮಾಡ್ತಾರೆ ಅಂತ ಹೇಳಿದ್ದಾರೆ, ಎಲ್ಲಂತ ಗೊತ್ತಿಲ್ಲ, ಅದು ಆದಮೇಲೆ ಗೊತ್ತಾಗುತ್ತೆ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಹೋಗೋಣ. ನೋಡ್ಬೋದು ಇದೇ ಆನಗೋಡಿನ ರೈಲ್ವೆ ಸ್ಟೇಷನ್ನು. ಅಲ್ಲೇನೋ ಶಾಮಿಯಾನ ಎಲ್ಲ ಹಾಕ್ಬಿಟ್ಟವ್ರೆ. ಗೊತ್ತಿಲ್ಲ, ಇವತ್ತೋ ನಿನ್ನದೇ ಗೊತ್ತಿಲ್ಲ. ಇವತ್ತೇನೋ ಓಪ್ನಿಂಗ್ ಏನೋ ಇದು ಅನಿಸುತ್ತೆ, ನನಗೆ ಅನಿಸಿದಂಗೆ ಎಲ್ಲ ಹಾಕಿದ್ದಾರೆ. ನೋಡಿ ಇದು ಆನಗೋಡಿನ ರೈಲ್ವೆ ಸ್ಟೇಷನ್. ಅಲ್ಲಿ ಒಳಗಡೆ ಹೋಗೋಣ ಇವಾಗ. ನಾನಂತೂ ಆನಗೋಡು ರೈಲ್ವೆ ಸ್ಟೇಷನ್ ಒಳಗಡೆ ಬಂದೆ. ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಆಗ್ತಾಯಿದೆ ಈ ಒಂದು ರೈಲ್ವೆ ಸ್ಟೇಷನ್ನು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಶಾಮಿಯಾನ ಹಾಕಿ ಎಲ್ಲ ಕಾರ್ಪೊರೇಟ್ ಏನೋ ಹಾಕ್ತಿದ್ದಾರೆ. ಮೇ ಬಿ ಏನೋ ಓಪ್ನಿಂಗ್ ಫಂಕ್ಷನ್ ಇರ್ಬೋದು ಅನಿಸುತ್ತೆ ನನಗೆ ಅನಿಸಿದಾಗೆ. ನೋಡಿ ಹೌದೌದು, ಆ ಕಡೆ ಹೋಗಿ ಕೇಳೋಣ ಏನೇನಾಗಿದೆ ಅಂತ. ನೋಡಿ ಇದು ಸೆಕೆಂಡ್ ಪ್ಲಾಟ್ಫಾರ್ಮ್ ನಾನು ನಿಂತ್ಕೊಂಡಿರೋದು. ಇನ್ನೇ ಟ್ರ್ಯಾಕ್ ಹಾಕಿಲ್ಲ ಇಲ್ಲಿ. ಇದೆಲ್ಲ ಆ ಕಡೆ ಫಸ್ಟ್ ಪ್ಲಾಟ್ಫಾರ್ಮ್ದು ಟ್ರ್ಯಾಕೆಲ್ಲ ಹಾಕಿದ್ದಾರೆ. ಇನ್ನೂ ವರ್ಕ್ ನಡೀತಾ ಇದೆ ನೋಡಿ ಅಲ್ಲಿ ಗಂಟ. ನೋಡಿದ್ರೆ ಫುಲ್ಲು ವರ್ಕಿನ ನಡೀತಾ ಇದೆ, ಮುಂದೆ ಅಲ್ಲ. ಈಗ ಆ ಕಡೆ ಹೋಗಿ ವೀಡಿಯೋ ಮಾಡೋವಂಥ ಈಗ ಟೈಮ್ ಇಲ್ಲ ನನಗೆ, ಅದಕ್ಕೋಸ್ಕರ. ಇವರು ನೋಡಿ ಇದು ಆನಗೋಡಿನ ರೈಲ್ವೆ ಸ್ಟೇಷನ್ನು. ಇಲ್ಲೇನೋ ಜಿಲ್ಲಾಧಿಕಾರಿಗಳೇನೋ ಬರ್ತಾರಂತೆ, DC ಏನೋ ವಿಸಿಟ್ ಮಾಡೋಕ್ಕೆ ಬರ್ತಿದಾರಂತೆ. ಅದಕ್ಕೋಸ್ಕರ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ನಾನು ಅಷ್ಟೊತ್ತು ಇರೋಕ್ಕಾಗಲ್ಲ, ನನಗೂ ಕೂಡ ಇನ್ಫಾರ್ಮೇಷನ್ ಇಲ್ಲ. ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಅವ್ರು ಬರ್ತಾರಂತ ಹೇಳ್ಬಿಟ್ಟು. ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ. ಸೋಮಣ್ಣ ಅವ್ರು ಬರ್ತಾರಂತ ನನಗೆ ಗೊತ್ತಿಲ್ಲಪ್ಪ, ಯಾವುದೇ ಥರ ನನಗೆ ಮಾಹಿತಿ ಇಲ್ಲ ಯಾರು ಬರ್ತಾರಂತ ಹೇಳ್ಬಿಟ್ಟು. ಇವಾಗ ನಾನು ಇಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ, ನಾನು ಜರ್ನಿ ಮಾಡಲೇಬೇಕು ಮುಂದೆ. ಈ ಕಾಮಗಾರಿ ನಡೀತಾ ಇದೆ ನೋಡಿ. ನೋಡಿ ಆ ಟ್ರ್ಯಾಕ್ ಮೇಲೆ JCB ಹೋಗ್ತಿದೆ ನೋಡಿ. ಈಗ ಆನಗೋಡಿನ ರೈಲ್ವೆ ಸ್ಟೇಷನಲ್ಲಿದ್ದೀನಿ ನಾನು. ಇದು ಫಸ್ಟ್ನೇ ಪ್ಲಾಟ್ಫಾರ್ಮು, ಮೇನ್ ಪ್ಲಾಟ್ಫಾರ್ಮ್ ಇದೆ. ನಾನು ಇಲ್ಲಿದ್ದೀನಿ. ಇವಾಗ ಒಳಗಡೆ ಹೋಗೋಣ, ಟಿಕೆಟ್ ಕೌಂಟ್ರುಗಳು ಅದೆಲ್ಲ ನೋಡೋಣ. ಇಲ್ಲಿ ಇನ್ನು ಸುಮಾರು ಇದೆ ವರ್ಕು. ಏನೋ ವಿಸಿಟ್ ಮಾಡೋದ್ರಿಂದ ಅದನ್ನು ಫಂಕ್ಷನ್ ಥರ ಈ ಥರ ಹಾಕಿದ್ದಾರೆ. ಅಧಿಕಾರಿಗಳು ಬರ್ತಾರಂದರೆ ಮೇ ಬಿ ಯಾರೋ ಶಾಸಕರು ಬರ್ತಾರೆ ಅನಿಸುತ್ತೆ ನನಗನ್ಸಿದಂಗೆ. DC ಮತ್ತು ಯಾರು ಬರ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಯಾರು ಬರ್ತಾರಂತ. ಬಂದಮೇಲೆ ಗೊತ್ತಾಗುತ್ತೆ. ಯಾರಿಗಾರು ಗೊತ್ತಿದ್ರೆ ಹೇಳಿ ಯಾರು ಬರ್ತಾರಂತ. ನೋಡಿ ಇದು ಟಿಕೆಟ್ ಕೌಂಟರ್. ಇಲ್ಲಿ ನೋಡ್ತಿದ್ರಲ್ಲ 2 ಬೂತ್ ಇದೆ, ಅದೊಂದು ಇದೊಂದು ಟಿಕೆಟ್ ಕೌಂಟ್ರಿದು. ನಾವು ಈ ಟಿಕೆಟ್ ಕೌಂಟ್ರ್ ಬಿಲ್ಡಿಂಗಲ್ಲಿ ನಿಂತ್ಕೊಂಡಿದ್ದೀವಿ. ಓಕೆ, ಇಲ್ಲಿ ಮುಂಭಾಗ ನಾನು ತೋರಿಸ್ತೀನಿ, ಈ ರೈಲ್ವೆ ಸ್ಟೇಷನ್ನ ಮುಂಭಾಗ ಹೇಗಿದೆ ಅಂತ. ಇದು ಎಲ್ಲಿ ದಾರಿ ಮಾಡ್ತಾರಂತ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಇನ್ನೂ ಮಾಡಿಲ್ಲ, ಇಲ್ಲಿ ಏನು ದಾರಿ ಏನು ಮಾಡಿಲ್ಲ. ನೋಡಿ ಇದು ರೈಲ್ವೆ ಸ್ಟೇಷನ್ನ ಮುಂಭಾಗ. ಓಕೆ, ಇಲ್ಲಿ ನೋಡ್ಬೋದು ಆನಗೋಡು, ಹಿಂದಿಯಲ್ಲಿ ಆನಗೋಡು, ಈ ಇಂಗ್ಲೀಷಲ್ಲಿ ಆನಗೋಡು ಅಂತ ಬರೆದಿದ್ದಾರೆ ನೋಡಿ. ಈ ಕಡೆಯಿಂದನೇ ದಾರಿ ಮಾಡ್ತಾರೆ ಅನಿಸುತ್ತೆ, ಬಟ್ ಎಲ್ಲಿ ಮಾಡ್ತಾರಂತ ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋಗ್ಬಿಟ್ಟು. ನೋಡಿ ನಮ್ಮ ಆನಗೋಡಿನ ರೈಲ್ವೆ ಸ್ಟೇಷನ್. ನೋಡಿ ಆಗಲೇ ರೆಡಿ ಆಗಿಬಿಟ್ಟಿದೆ. ಇನ್ನೇನು ಅದು ಇದಂಥ ಕೆಲಸ ಇದೆ. ಇನ್ನು ಟ್ರ್ಯಾಕ್ ಆ ಕಡೆ ಹಾಕಬೇಕು. ಇನ್ನು ಸುಮಾರಿದೆ ಕೆಲಸ, ಮಾಡ್ತವ್ರೆ. ನೋಡಿ ಆನಗೋಡು ರೈಲ್ವೆ ಸ್ಟೇಷನ್ನ ಮುಂಭಾಗ. ಹಾಗೆ ಆನಗೋಡು ರೈಲ್ವೆ ಸ್ಟೇಷನ್ಗೆ ಎಲ್ಲಿ
ದಾರಿ ಮಾಡಿದ್ದಾರೆ, ಎಂಟ್ರಿ ಎಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನನಗೂ ಕನ್ಫ್ಯೂಷನ್ ಇದೆ. ಯಾಕಂದರೆ ಇಲ್ಲಿ ಮೇನು ಇದೇ ಆಗಿರೋದ್ರಿಂದ ಮುಂಭಾಗ ರೈಲ್ವೆ ಸ್ಟೇಷನ್ ಇಲ್ಲೇ ಇರೋದ್ರಿಂದ ಈ ಕಡೆನೇ ಕೊಡ್ತಾರೆ ಅನಿಸುತ್ತೆ, ನನಗೆ ಅನಿಸಿದಾಗೆ. ನೋಡಿ ಇಲ್ಲೆಲ್ಲ ದಾರಿ ಮಾಡಿದ್ದಾರೆ. ಹೌದು, ಇಲ್ಲೇ ಕೊಡ್ತಾರೆ. ಇದು ನೋಡಿ, ಕರೆಕ್ಟ್ ನೋಡಿ, ಇದೇ ದಾರಿ. ಇಲ್ಲಿ ಯಾವುದೋ ದಾರಿ ಕೊಡ್ಬೋದು ಅನಿಸುತ್ತೆ ಈ ಕಡೆಗೆ. ಈ ಕಡೆಯಿಂದ ಯಾವ್ದಾರ ದಾರಿ ಇಲ್ಲಿ ಅಲ್ಲಿಂದ ಏನಾದರೂ ದಾರಿ ಕೊಡ್ಬೋದು. ಆ ರೋಡ್ ಇದೆಯಲ್ಲ, ಅದು ಹೊಳಲ್ಕೆರೆ ದಾವಣಗೆರೆ ರೋಡು. ಅಲ್ಲೆಲ್ಲ ಅಂಡರ್ ಬ್ರಿಡ್ಜ್ ಇದೆ. ಅಂಡರ್ ಬ್ರಿಡ್ಜಿಂದ ಆ ಕಡೆ ಅಲ್ಲಿ ಪಕ್ಕದಲ್ಲಿ ಏನಾದರೂ ಅಲ್ಲಿಂದ ರೋಡ್ ಕೊಡ್ಬೋದು ಅನಿಸುತ್ತೆ. ಇದು ಕಂಪ್ಲೀಟ್ ಆಗಿದಾಗಲೇ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ನೋಡಿ, ಸೋಮಣ್ಣನವ್ರು ಬರ್ತಿದ್ದಾರೆ ಇಲ್ಲಿ. ರೈಲ್ವೆ ಸಚಿವರು, ಕೇಂದ್ರ ರೈಲ್ವೆ ಸಚಿವರು ಈ ಸೋಮಣ್ಣನವ್ರು ಬರ್ತಿದ್ದಾರೆ. ಅದಕ್ಕೆ ಇದೆಲ್ಲ ಏರ್ಪಾಟ್ ಮಾಡಿರೋದು. ಇವರೆಲ್ಲ ವಿಸಿಟಿಂಗ್ ಬರ್ತಿದ್ದಾರೆ ಈಗ ಸೋಮಣ್ಣವರು. ಇವಾಗ ಯಶವಂತರು ತುಂಬ ಲೇಟ್ ಆಗುತ್ತಂತ ಅವ್ರನ್ನ ಕೇಳಿದಾಗ, ನಾನು ಅಷ್ಟೊತ್ತು ಇರೋಕ್ಕಾಗಲ್ಲ ಇಲ್ಲಿ, ನಾನು ಹೋಗ್ತೀನಿ. ಯಾರು ಇದ್ದರೆ ಇಲ್ಲಿ ಲೋಕಲಿಸ್ಟ್ ನಮ್ಮ ಆನ್ಗೋಡರು ಯಾರು ಬಂದರೆ ದಯವಿಟ್ಟು ಅದನ್ನು ಸ್ವಲ್ಪ ವೀಡಿಯೋ ಮಾಡಿ ಹಾಕಿ. ಅಂದರೆ ವೀಡಿಯೋ ಬರುತ್ತೆ ನ್ಯೂಸ್ ಚಾನಲಲ್ಲಿ ನೋಡ್ಬೋದು. ಇಲ್ಲಿ ಸೋಮಣ್ಣ ಬರ್ತಾರೆ, ಬಟ್ ನಾನಿರಲ್ಲ. ಓಕೆ, ಇವಾಗ ಹೋಗೋಣ, ಮುಂದೆ ಬೇರೆ ಕಡೆ ಹೋಗೋಣ, ನೋಡೋಣ ಏನೆಲ್ಲ ಕಾಮಗಾರಿ ಆಗಿದೆ ಅಂತ ಮುಂದೆ ನೋಡ್ತಾ ಹೋಗೋಣ. ನೋಡಿ, ನಮ್ಮ ಆನಗೋಡಿನ ರೈಲ್ವೆ ಸ್ಟೇಷನ್ಗೆ ಇವತ್ತು ಸೋಮಣ್ಣನವರು ವಿಸಿಟಿಂಗ್ ಬರ್ತಾಯಿದ್ದಾರೆ. ಇದೆ ಅಂತಲ್ಲ, ಎಲ್ಲದೂ ವಿಸಿಟಿಂಗ್ ಮಾಡ್ಕೊಂಡು ಚೆಕ್ ಮಾಡ್ತಾ ಹೋಗ್ತಾರೆ ಅವರು. ಇದು ಒಳ್ಳೆಯ ವಿಚಾರ. ನಾನಿರಲ್ಲ ನೋಡಿ. ಆನಗೋಡಿನ ರೈಲ್ವೆ ಸ್ಟೇಷನ್ನು ಈ ಥರ ಇದೆ ಕನ್ಸ್ಟ್ರಕ್ಷನ್ನು. ಇಲ್ಲಿ ಮುಂದೆ ಹೋಗೋಣ ನಾವು. ಅಲ್ಲಿ ಮುಂದೆ ದಾರಿ ಇಲ್ಲ ಅನಿಸುತ್ತೆ, ನೋಡೋಣ ಅಲ್ಲಿ ಮುಂದೆ ಹೋಗ್ಬಿಟ್ಟು. ನೋಡಿ, ಇಲ್ಲೆಲ್ಲ ಟ್ರ್ಯಾಕ್ ಎಲ್ಲ ಹಾಕ್ಬಿಟ್ಟವ್ರು. ನಾನು ಸ್ವಲ್ಪ ಈ ಕಡೆ ಹೆಬ್ಬಾಳ ಸೈಡ್ ಬಂದೆ. ಅಂದರೆ ಹೆಬ್ಬಾಳ ಸೈಡ್ ಅಲ್ಲ, ಈ ಆನಗೋಡು ರೈಲ್ವೆ ಸ್ಟೇಷನ್ ಇದೆಯಲ್ಲ ನೋಡಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಆನಗೋಡು ಅಂತ ನೋಡಿ. ಆಲ್ರೆಡಿ ಬೋರ್ಡ್ ಹಾಕ್ಬಿಟ್ಟವ್ರೆ. ಇದು ಆನಗೋಡು ರೈಲ್ವೆ ಸ್ಟೇಷನ್ನ ಮುಂದೆ ಬಂದೆ, ಆ ಕಡೆಯಿಂದ ವೀಡಿಯೋ ಮಾಡ್ಕೊಂಡು. ಹಾಗೆ ಇವತ್ತೆಲ್ಲ ಅವರು ಸೋಮಣ್ಣನವ್ರು ಬರ್ತಿರೋದ್ರಿಂದ ಎಲ್ಲದೂ ಕೂಡ ಪೊಲೀಸು ಎಲ್ಲದೂ ಕೂಡ ಅಲ್ಲಿ ಸೆಕ್ಯೂರಿಟಿ ಆಗಿದ್ದಾರೆ. ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮುಂದೆ ವೀಡಿಯೋ ಮಾಡ್ಕೊಂತ ಇವಾಗ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ಸೆಕೆಂಡ್ ಪ್ಲಾಟ್ಫಾರ್ಮ್. ಇದು ನೋಡಿ, ಇದೆಯಲ್ಲ, ಇದು ಸೆಕೆಂಡ್ ಪ್ಲಾಟ್ಫಾರ್ಮು. ಅದು ಫಸ್ಟ್ ಪ್ಲಾಟ್ಫಾರ್ಮ್ ಆ ಕಡೆ ಬರೋದು. ಇಷ್ಟು ಕಾಮಗಾರಿ ಆಗಿದೆ ನೋಡಿ. ಇಲ್ಲಿ ಆನಗೋಡಿನ ರೈಲ್ವೆ ಸ್ಟೇಷನಲ್ಲಿ ನಾನಿದ್ದೀನಿ. ಹಾಗೆ ಈ ಕಡೆ ನೋಡಿದ್ರೆ ಇಲ್ಲೆಲ್ಲ ಲೂಪ್ ಲೈನ್ಸ್ ಎಲ್ಲದೂ ಕೂಡ ಇಲ್ಲೆಲ್ಲ ಚೇಂಜ್ ಆಗೋದು ಎಲ್ಲ ಇದಾಗುತ್ತೆ. ಮೇನ್ ಲೈನ್ ಇದು ನೋಡಿ. ಆ ಕಡೆ ಹೋಗೋಣ, ಅಲ್ಲಿ ಬ್ರಿಡ್ಜ್ ಓಪನ್ ಆಗಿದೆ, ಅಲ್ಲಿ ದಾರಿ ಇದೆ ಆ ಕಡೆ ಹೋಗೋಕ್ಕೆ. ಈಗ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಮುಂದೆ ಏನೇನು ಕಾಮಗಾರಿ ಆಗಿದೆ ಅಂತ ನೋಡೋಣ. ಆಲ್ರೆಡಿ ನೋಡ್ತಾ ಇರ್ಬೋದು ನೀವು. ನಾನು ಝೂಮ್ ಹಾಕಿ ತೋರಿಸ್ಬಿಡ್ತೀನಿ ಇಲ್ಲಿಂದನೇ. ಅಲ್ಲಿ ಹೋಗೋಕ್ಕಾಗಲ್ಲ ಮತ್ತೆ. ನೋಡಿ, ಟ್ರ್ಯಾಕ್ ಎಲ್ಲ ಆಗಿಬಿಟ್ಟಿದೆ ಫುಲ್ಲು, ಆಲ್ಮೋಸ್ಟ್ ಫುಲ್ ಟ್ರ್ಯಾಕ್ ಆಗಿಬಿಟ್ಟಿದೆ. ನಾನು ಅಲ್ಲಿಂದನೇ ಇವಾಗ ಹೋಗ್ತೀನಿ ಆ ಕಡೆಗೆ. ಆ ಬ್ರಿಡ್ಜು ಕೂಡ ಓಪನ್ ಆಗಿದೆ. ಅದು ನಾನಿವಾಗ ಇಲ್ಲಿ ಉಳ್ಪಿನಕಟ್ಟೆ ಪಾರ್ಕ್ನ ಹಿಂಭಾಗ ಬಂದೆ. ಇಲ್ಲಿಂದ ಹೋಗೋಕ್ಕೆ ದಾರಿ ಇಲ್ಲ, ಯಾಕಂದರೆ ಇಲ್ಲಿ ಟ್ರಂಚ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಅಗದ್ಬಿಟ್ಟವ್ರೆ. ಈಗ ಬೈಕ್ನ ಆ ಕಡೆ ಬಿಟ್ಟು ಆ ಕಡೆ ತಗೊಂಡು ಹೋಗ್ಬೋದು ಅಂತ ಇದ್ದೆ, ಬಟ್ ಇಲ್ಲಿ ಅಗದ್ಬಿಟ್ಟಿದ್ದಾರೆ. ಬೈಕ್ನ ಆ ಕಡೆ ದಾಟ್ಸೋಕ್ಕಾಗಲ್ಲ. ನಾನೇನೋ ಈ ಕಡೆ ಹೋಗ್ಬಿಟ್ಟೆ ಅಲ್ಲಿ ತೋರಿಸ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ, ಬಟ್ ಇಲ್ಲೇನೋ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೆಲ್ಲ ಹಾಕ್ಬಿಟ್ಟವ್ರೆ. ಅದೇನೋ ಕೇಬಲ್ ಹಾಕ್ಲಿಕ್ಕೆ ಟ್ರಂಚು ತೆಗ್ದಿದ್ದಾರೆ. ನಾನಿವಾಗ ನೋಡಿ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ನಾನು. ನೋಡಿದ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ ನೋಡಿ. ಇದು ಓಪನ್ ಆಗಿಬಿಟ್ರೆ ಇದು ಸಿಂಗಲ್ ಲೈನ್ ಗುರು ಇದು. ಓಕೆ ನೋಡಿ, ಫುಲ್ ಆಗಿಬಿಟ್ಟಿದೆ ಆಲ್ರೆಡಿ. ನನಗೆ ಈ ಕಡೆ ಬೈಕ್ ಏನಾದರೂ ಬಂದುಬಿಟ್ಟಿದ್ರೆ ಚೆನ್ನಾಗಿರೋದು, ಈ ಕಡೆಯಿಂದ ಹೋಗ್ಬಿಡ್ತಿದ್ದೆ. ಅಲ್ಲಿ ಬ್ರಿಡ್ಜೆಲ್ಲ ಓಪನ್ ಆಗಿದೆ, ಆ ಬ್ರಿಡ್ಜು ಅಲ್ಲಿಂದ ನಾವು ಹಂಗೆ ಹೋಗ್ಬೋದಾಗಿತ್ತು. ಮತ್ತೆ ತಿರ್ಸ್ಕೊಂಡು ಅಲ್ಲಿಂದ ಹೋಗಿ ಮತ್ತೆ ಆನಗೋಡಿಂದ ಹೋಗ್ಬೇಕಾಗುತ್ತೆ. ಇಲ್ಲೆಲ್ಲಾದರೂ ಒಂದು ಸ್ವಲ್ಪ ಜಾಗ ಇದ್ದಿದ್ರೆ ಹೋಗ್ಬಿಡ್ಬೋದಾಗಿತ್ತು. ಈ ಕಡೆ ಬಂದು ಎಲ್ಲಿ ಜಾಗ ಇಲ್ಲ ಇಲ್ಲಿ, ಯಾಕಂದರೆ ಟ್ರ್ಯಾಕ್ ಹಾಕಿದ್ದಾರೆ ಆಲ್ರೆಡಿ. ಆ ಕಡೆನೂ ಕೂಡ ಯಾವುದೂ ಇಲ್ಲ ನೋಡಿ. ಇದು ನಾವು ಆನಗೋಡಿನ ರೈಲ್ವೆ ಸ್ಟೇಷನ್ ಮುಂದಿನ ಒಂದು ಕಾಮಗಾರಿ ಏನಾಗಿದೆ ಅಂತ ನೀವು ನೋಡ್ತಿದ್ದೀರ ಲೈವ್ ಆಗಿ ನೋಡಿ. ನಾನು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಈ ಕಡೆ ಏನಾದರೂ ಹಿಂಗೆ ನನಗೆ ದಾರಿ ಸಿಕ್ಕಿದ್ರೆ ಈ ಕಡೆಯಿಂದ ನಾನು ಹೋಗ್ಬಿಡ್ತಿದ್ದೆ, ಹಿಂಗೆ ಸೀದಾ ಹೋಗ್ಬಿಡ್ಬೋದಾಗಿತ್ತು. ದಾರಿ ಇತ್ತು ಸೀದಾ ಎಲ್ಲಿ ಅಂತಂದರೆ ಹೆಬ್ಬಾಳ ತನಕ
ಮೇ ಬಿ ಹೆಬ್ಬಾಳಲ್ಲ, ಹೆಬ್ಬಾಳಿಂದ ಈ ಕಡೆಗೆ ಒಂದು ಅಲ್ವರ್ತಿ ಕ್ಯಾಂಪ್ ಬರುತ್ತೆ, ಅಲ್ಲಿ ಗಂಟ ಹೋಗಿ ಅಲ್ಲಿಂದ ತಿರ್ಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇಲ್ಲಿ ದಾರಿ ಇಲ್ಲ. ನನ್ನ ಬೈಕಿಗೆ ನಡ್ಕೊಂಡು ಹೋಗೋದಷ್ಟೇ, ಬೈಕ್ ಇದೆ ಅಲ್ಲಿ, ಬಿಟ್ಟು ಹೋಗೋಕ್ಕಾಗಲ್ಲ. ಬನ್ನಿ ಮುಂದೆ ಹೋಗೋಣ, ಆ ಕಡೆ ಹೋಗಿ ನೋಡೋಣ ಏನೇನು ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ನೋಡಿ ಬ್ರಿಡ್ಜೆಲ್ಲ ತೋರಿಸ್ಬಿಡ್ತೀನಿ ನಿಮಗೆ. ಆ ಬ್ರಿಡ್ಜು ಓಪನ್ ಆಗಿದೆ, ಅದು ಅದ್ರ ಮೇಲೆ ಎಲ್ಲ ಗಾಡಿಗಳು ಎಲ್ಲ ಓಡಾಡ್ತಾವೆ ಇವಾಗ ನೋಡಿ. ಮತ್ತು ಅಲ್ಲೊಂದು ಬ್ರಿಡ್ಜ್ ಇದೆ, ಅದು ಕೂಡ ಓಪನ್ ಆಗಿದೆ ಅನಿಸುತ್ತೆ ನನಗೆ. ನೋಡಿ ಇದನ್ನು ಬಿಟ್ಟು ಅಲ್ಲೊಂದು ಬ್ರಿಡ್ಜ್ ಇದೆ, ಅದು ಕೂಡ ಓಪನ್ ಆಗಿದೆ. ಮುಂದೆ ಹೋಗೋಣ, ಮುಂದೆ ಪಯಣ ಮಾಡೋಣ ಬನ್ನಿ. ಈಗ ನೋಡಿ ನಾನು ಹೆಬ್ಬಾಳಿನ ರೈಲ್ವೆ ಸ್ಟೇಷನ್ ಹತ್ರ ಬಂದೆ ನೋಡಿ. ಹೆಬ್ಬಾಳು ಊರು, ಅಲ್ಲಿಂದ ಇಲ್ಲಿಗೆ ಬಂದೆ. ನೀವು ನೋಡಿದ್ದೀರ, ಸಾಕಷ್ಟು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಈ ಬ್ರಿಡ್ಜ್ ಕಾಮಗಾರಿಯಿಂದ. ಅಂದರೆ ಇನ್ನೂ ಆಗಿರಲಿಲ್ಲ, ಆವಾಗಲಿಂದನೂ ಕೂಡ ಈ ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ಎಲ್ಲ ಬ್ಯಾಕ್ ಫಿಲ್ಲಿಂಗ್ ಆಗಿ ಆಲ್ರೆಡಿ ಟ್ರ್ಯಾಕ್ ಹಾಕ್ಬಿಟ್ಟವ್ರೆ ಮೇಲೆ ಎಲ್ಲ ನೋಡಿ. ಎಲ್ಲದು ಕೂಡ ಆಗ್ಬಿಟ್ಟಿದ್ದಿಲ್ಲ, ಟ್ರ್ಯಾಕ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ನಾನು ಅಲ್ಲಿಂದ ತೋರ್ಸ್ಕೊಂಬರ್ತಿದ್ದೆ, ಇಲ್ಲಿ ರೋಡ್ ಇಲ್ಲ ಇವಾಗೆಲ್ಲ ಇದಾಗ್ಬಿಟ್ಟಿದೆ, ಕೆಳಗಡೆ ಬರಲಿಕ್ಕೆ ಆಗಲ್ಲ ಬೈಕ್ ತಗೊಂಡು. ಓಕೆ ನೋಡಿ, ಈ ಥರ ಎಲ್ಲ ಆಗಿಬಿಟ್ಟಿದೆ ಇಲ್ಲಿ. ಈ ಕಡೆ ಹೋದರೆ ನಮಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ, ಅಲ್ಲಿ ಹೋಗೋಣ ರೈಲ್ವೆ ಸ್ಟೇಷನ್ ಹತ್ರ ಇವಾಗ. ನೋಡಿ ಇಲ್ಲಿ ಕೂಡ ಕೆಲಸ ನಡೀತಿದೆ, ಕಲ್ಲೆಲ್ಲ ಹೊಡಿತಿದೆ JCBಯಿಂದ. ಇದು ಟ್ರ್ಯಾಕು ಹಾಕಿದ್ದಾರೆ. ಅಲ್ಲಿ ಮುಂದೆ ಹೋದರೆ ನಮಗೆ ಹೆಬ್ಬಾಳಿನ ರೈಲ್ವೆ ಸ್ಟೇಷನ್ ಸಿಗುತ್ತೆ ನೋಡಿ. ಇಲ್ಲಿ ಕೂಡ ಸೋಮಣ್ಣನವರು ವಿಸಿಟ್ ಮಾಡ್ತಾರೆ, ಅದಕ್ಕೆ ಇಲ್ಲಿ ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಇದು ನಾನು ಇವಾಗಿದ್ದೀನಿ ಹೆಬ್ಬಾಳಿನ ರೈಲ್ವೆ ಸ್ಟೇಷನಲ್ಲಿ. ನೋಡ್ಬೋದು ಕೆಲಸನೂ ಕೂಡ ನಡೀತಾ ಇದೆ ಇಲ್ಲಿ ನಿಂತಿದೆ. ಇದು ಹೆಬ್ಬಾಳಿನ ರೈಲ್ವೆ ಸ್ಟೇಷನ್. ಇಲ್ಲೆಲ್ಲ ಚೇರ್ಸ್ ಎಲ್ಲ ಹಾಕ್ಬಿಟ್ಟಾರೆ ನೋಡಿ, ಸೋಮಣ್ಣ ಬರ್ತಾರಲ್ಲ ಅದಕ್ಕೆ. ಸರ್ ಯಾವಾಗ ಬರ್ತಾರೆ ಸೋಮಣ್ಣವರು? ಎಷ್ಟೊತ್ತಾಗುತ್ತೆ? ಇನ್ನೊಂದು ಗಂಟೆ ಆಗುತ್ತಾ? ಇನ್ನೊಂದು ಗಂಟೆಲಿ ಬಂದುಬಿಡ್ತಾರಾ? ಹೌದಾ, ಓಕೆ. ನೋಡಿ 1 ಗಂಟೆ ಆಗುತ್ತಂತೆ ಇನ್ನೂ ಬರೋದು. ಇದು ಹೆಬ್ಬಾಳಿನ ರೈಲ್ವೆ ಸ್ಟೇಷನ್. ಇನ್ನೊಂದು ಗಂಟೆ ಆಗಲ್ಲ ಅವರು, ಇನ್ನೂ 2 ಗಂಟೆ 3 ಗಂಟೆ ಆಗುತ್ತೆ ಬರೋದು. ಇನ್ನೂ ಬೆಂಗಳೂರೇ ಬಿಟ್ಟಿಲ್ವ ಅಂತ ಹೇಳ್ತಿದ್ರು ಅಲ್ಲಿ. ಇದು ನೋಡಿ ಹೆಬ್ಬಾಳಿನ ರೈಲ್ವೆ ಸ್ಟೇಷನ್ನ ಟಿಕೆಟ್ ಕೌಂಟರ್. ಇಲ್ಲಿ ಮುಂದೆ ನೋಡೋಣ ನೋಡಿ, ಕಾಮಗಾರಿ ಇನ್ನೂ ತುಂಬಾ ಇದೆ. ಇನ್ನು ಇಲ್ಲೇನು ಏನೂ ಬರೆದಿಲ್ಲ, ಬೋರ್ಡೆಲ್ಲ ಇಲ್ಲಿ ನೋಡಿ ಇದೆ. ಇದು ಮುಂಭಾಗ. ಇಲ್ಲಿ ನಾನು ಬಂದಲ್ಲ ಅದೇ ರೂಟಲ್ಲೇ ಇಲ್ಲಿ ಎಂಟ್ರಿ ಮಾಡ್ತಾರೆ ಅನಿಸುತ್ತೆ. ಅದು ಬ್ರಿಡ್ಜ್ ನೋಡಿ, ಆ್ಯಸ್ ಯೂಸ್ವಲಿ ಎಲ್ಲದೂ ಕೂಡ ನಮ್ಮ ಹಳ್ಳಿಯ ಒಂದು ಏನು ರೈಲ್ವೆ ಸ್ಟೇಷನ್ ಹೇಗಿರ್ತಾವೋ ಆ ಥರನೇ ಮಾಡಿದ್ದಾರೆ. ಬಟ್ ಆನಗೋಡು ರೈಲ್ವೆ ಸ್ಟೇಷನ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಇದಕ್ಕಿಂತ. ಅಂದರೆ ಹೀಗೆ ಇದೆ, ಇಷ್ಟೇ ಇದೆ, ಬಟ್ ಅದು ಸ್ವಲ್ಪ ವಿಭಿನ್ನವಾಗಿ ದೊಡ್ಡದಾಗಿ ಕಾಣುತ್ತೆ. ಸೇಮ್ ಎಲ್ಲದೂ ಕೂಡ ಸೇಮೇ ಇಲ್ಲಿ. ಕೆಲಸಗಾರರು ಹಡಬಡೆಯಿಂದ ಮಾಡ್ತಿದ್ದಾರೆ ನೋಡಿ. ಎಲ್ಲ ಟ್ರ್ಯಾಕ್ಗಳೆಲ್ಲ ಸೇಮ್. ಇದು ಫಸ್ಟ್ ಪ್ಲಾಟ್ಫಾರ್ಮು, ಆಮೇಲೆ ಆ ಕಡೆ ಸೆಕೆಂಡ್ ಪ್ಲಾಟ್ಫಾರ್ಮು ನೋಡಿ. ಫುಲ್ ಆಲ್ರೆಡಿ ಈ ಕಡೆ ಟ್ರ್ಯಾಕ್ ಹಾಕ್ಬಿಡ್ತಾರೆ, ಎಷ್ಟು ಗಂಟೆ ಹಾಕಿದ್ರೂ ಗೊತ್ತಿಲ್ಲ. ಇದು ಸ್ಟೇಜ್. ಸೋಮಣ್ಣನವ್ರು ಬರ್ತಾರೆ ಇಲ್ಲಿಗೆ. ನೋಡಿ ಸೋಮಣ್ಣನವರು ಸೀದಾ ತೋಳುಣಸೆಗೆ ಬರ್ತಾರಂತೆ. ತೋಳುಣಸೆಯಿಂದ ಇಲ್ಲಿ ಟ್ರ್ಯಾಕ್ ಮೇಲೆ ಟ್ರಾಲಿಲಿ ಬರ್ತಾರಂತೆ. ಅದನ್ನು ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಏನು ಮಾಡೋದು, ಇವಾಗ ನನಗೆ ಟೈಮ್ ಇಲ್ಲದ ಕಾರಣ ನಾನು ಬೇರೆ ಕಡೆ ಜರ್ನಿ ಮಾಡ್ತಾ ಇರೋದ್ರಿಂದ ಅದನ್ನು ಶೂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಲೇಟ್ ಆಗುತ್ತೆ ಅವ್ರು ಬರೋ. ತೋಳುಣಸೆಗೆ ಬಂದು ಅಲ್ಲಿ ಎಲ್ಲ ಪ್ರೋಗ್ರಾಮ್ ಮಾಡಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಅಲ್ಲಿಗೆ ಬರೋದಕ್ಕೆ ಲೇಟ್ ಆಗುತ್ತೆ, ಸುಮಾರು ಟೈಮ್ ಆಗುತ್ತೆ. ಅದಕ್ಕೆ ನನ್ನ ಪ್ರಯಾಣ ಇಲ್ಲಿಂದ ಶುರು ಮಾಡ್ತೀನಿ. ಮುಂದೆ ಏನೆಲ್ಲ ಸಿಗುತ್ತೆ ಅದನ್ನು ತೋರಿಸ್ಕೊತ ಹೋಗ್ತೀನಿ ನಿಮಗೆ. ಬನ್ನಿ ಹೋಗೋಣ. ನೋಡಿ ನಾನು ಹೆಬ್ಬಾಳಿಂದ ನೀರ್ತಡಿ ಕ್ರಾಸಿಗೆ ಬಂದೆ. ಇಲ್ಲಿ ಲಕ್ಮುತ್ತೇನಹಳ್ಳಿ ಈ ಊರು. ಇಲ್ಲಿಂದ ಇವಾಗ ಆ ಕಡೆ ಹೋಗ್ತೀನಿ, ಯಾಕಂದರೆ ಇಲ್ಲಿ ನೀರ್ತಡಿ ಇದೆಯಲ್ಲ ಆ ಒಂದು ರೋಡಲ್ಲಿ, ಅಲ್ಲಿ ದಾವಣಗೆರೆ ಸೆಕ್ಷನ್ ಲಾಸ್ಟ್ ಆಗುತ್ತೆ. ಅಲ್ಲಿ ಗಂಟ ಏನೆಲ್ಲ ಕಾಮಗಾರಿ ಆಗಿದೆ ಅಂತ ಇಲ್ಲಿ ನೋಡ್ಕೊಳ್ತಾ ಹೋಗೋಣ. ನೀವು ನೋಡ್ಬೋದು ನೀರ್ತಡಿ ರೋಡಲ್ಲಿ ಇದೆಯಲ್ಲ ಆ ಬ್ರಿಡ್ಜ್ ಓಪನ್ ಆಗಿಬಿಟ್ಟಿದೆ. ತುಂಬಾ ಖುಷಿ ಆಗ್ತಿದೆ ಅದು ನೋಡುತ್ತಿದ್ದರೆ. ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಏನೆಲ್ಲ ಆಗಿದೆ ಅಂತ. ನೋಡಿ ನ್ಯಾಷನಲ್ ಹೈವೇ 48ಇಂದ ಲಕ್ಮುತ್ತೇನಹಳ್ಳಿಯಿಂದ ನಾನು ಈ ಕಡೆ ಬಂದೆ. ನೋಡಿ ಇದು
ಬ್ರಿಡ್ಜ್ ಆಗಿರಲಿಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ. ಇವಾಗ ಆಲ್ರೆಡಿ ಕಂಪ್ಲೀಟಾಗಿ ಓಡಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಸ್ಟ್ರೈಟಾಗಿ. ಇದು ನೀರ್ತಡಿ ರೋಡು ಇರುವಂತಹ ಒಂದು ಭಾಗ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಆ ಕಡೆ ನೋಡಿ, ಅದು ಆ ಕಡೆ ದಾರಿ ಮಾಡಿದ್ರು ಹಿಂಗೆ ಹಿಂಗೆ ಬರೋದು, ಅದು ರೋಡ್ ಈ ಥರ ಬರೋದು. ಇದು ಬ್ರಿಡ್ಜ್ ಮಾಡಿದ್ಮೇಲೆ ಇಲ್ಲಿ ಸ್ಟ್ರೈಟ್ ಆಗಿದೆ, ಈಗ ನೇರವಾಗಿ ಆಗಿದೆ ನೋಡಿ. ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ, ಅಲ್ಲಿಂದ ಓಡಾಡಲಿಕ್ಕೆ ಅದೆಲ್ಲ ಓಡಾಡೋಕ್ಕೆ ಮಾಡಿದ್ದಾರೆ. ಬೈಕ್ಗಳು ಹೋಗ್ಬೋದು ಮತ್ತು ಮನುಷ್ಯರು ಓಡಾಡ್ಬೋದು. ಇಲ್ಲೆಲ್ಲ ದೊಡ್ಡ ದೊಡ್ಡ ಗಾಡಿಗಳು ಓಡಾಡ್ಲಿಕ್ಕೆ ಮಾಡಿದ್ದಾರೆ. ಮತ್ತು ಈ ಕಡೆ ನೀವು ನೋಡೋದಾದರೆ ನೋಡಿ, ಇನ್ನೇನು ಏನು ಟ್ರ್ಯಾಕ್ ಎಲ್ಲ ಹಾಕಿಲ್ಲ ಈ ಕಡೆನ. ಇನ್ನೂ ತುಂಬಾ ಕೆಲಸ ಇದೆ. ನನಗನ್ಸಿದಂಗೆ ಹೆಬ್ಬಾಳಿಗೆ ಲಾಸ್ಟ್ ಅನಿಸುತ್ತೆ ಅವರು ಸೋಮಣ್ಣವ್ರು ಬರೋದು ನೋಡಿ. ಯಾಕಂದರೆ ಇದೆಲ್ಲ ಕನ್ಸ್ಟ್ರಕ್ಷನ್ ಇನ್ನೂ ಆಗಿಲ್ಲ, ಇನ್ನೂ ತುಂಬಾ ಇದೆ. ಓಕೆ, ನಾನು ಅಂದ್ಕೊಂಡಿದ್ದೆ ಎಲ್ಲ ಟ್ರ್ಯಾಕ್ ಎಲ್ಲ ಫುಲ್ಲು ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ ನೋಡಿ. ನೀವು ನೋಡ್ತಾ ಇರ್ಬೋದು, ನಾನು ಝೂಮ್ ಆಗ್ತೀನಿ ನೋಡಿ. ಅಲ್ಲಿಂದ ಸೀದಾ ಅಲ್ಲಿ ಸ್ವಲ್ಪ ನೋಡಿ, ಅಲ್ಲೆಲ್ಲಿ ಬಿಟ್ಟಿದ್ದಾರೆ. ಇನ್ನು ತುಂಬಾ ಕೆಲಸ ಇದೆ, ಟ್ರ್ಯಾಕ್ ಹಾಕೋದು ಮತ್ತು ತುಂಬಾ ವರ್ಕ್ ಇದೆ ಇಲ್ಲಿ ಮಾಡೋದು ನೋಡಿ. ನಾನು ನೀರ್ತಡಿ ಒಂದು ಜಾಗದಲ್ಲಿರುವ ಒಂದು ರೈಲ್ವೆ ಬ್ರಿಡ್ಜಿನ ಮೇಲೆ ನಿಂತ್ಕೊಂಡಿದ್ದೀನಿ. ತುಂಬಾ ದೊಡ್ಡದಾಗಿದೆ. ಈ ಕಡೆ ನಿಮ್ಗೆ ತೋರಿಸ್ತೀನಿ, ಇನ್ನೂ ಕೂಡ ಕಾಮಗಾರಿ ನಡೀತಾ ಇದೆ ಆ ಕಡೆನೂ ಕೂಡ. ನಾನು ಆ ಕಡೆ ಹೋಗಿ ತೋರಿಸ್ತೀನಿ ನಿಮಗೆ. ಇದು ನೋಡಿ ಬ್ರಿಡ್ಜ್, ಇದು ಬೃಹತ್ತಾದ ಗಟ್ಟಿಯಾದ ಬ್ರಿಡ್ಜು ನೋಡಿ. ಇಲ್ಲಿ ಇನ್ನು ಲೆವೆಲಿಂಗ್ ನಡೀತಾ ಇದೆ ನೋಡಿ, ನೀವು ನೋಡ್ತಾ ಇದ್ದೀರಾ, ಇನ್ನು ಲೆವೆಲಿಂಗ್ ನಡೀತಾ ಇದೆ. ಇಲ್ಲೆಲ್ಲ ಟ್ರ್ಯಾಕಿನ ಹಾಕಿಲ್ಲ ಆಯಿತಾ. ಇದು ದೊಡ್ಡ ಒಂದು ಬೆಟ್ಟನ ಕೊರೆದ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ಟ್ರ್ಯಾಕ್ ಇದು ನೋಡಿ. ಇನ್ನೂ ತುಂಬ ಕೆಲಸ ಇದೆ. ನಾನು ವೀಡಿಯೋ ಮಾಡಿದ್ದೀನಿ, ಇದೆಲ್ಲ ಫುಲ್ಲು ವೀಡಿಯೋ ಮಾಡಿದ್ದೀನಿ, ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿ JCB ಅಲ್ಲಿ ಕೆಲಸ ಮಾಡ್ತಿದೆಯಲ್ಲ ನೋಡಿ, ಇಲ್ಲಿ ಆ ಬ್ರಿಡ್ಜ್ ಹತ್ರ ಏನು ಕೆಲಸ ಮಾಡ್ತಿದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಆದರೆ ದಾವಣಗೆರೆ ಸರಹದ್ದು ಮುಗೀತದೆ. ಹಾಗೆ ದಾವಣಗೆರೆ ಸೆಕ್ಷನ್ನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದು ಚಿತ್ರದುರ್ಗ ಸೆಕ್ಷನ್ ಆ ಕಡೆಯಿಂದ ಸ್ಟಾರ್ಟ್ ಆದರೆ ಅದಿನ್ನ ಕ್ಲೀನಿಂಗು ಲೆವೆಲಿಂಗ್ ನಡೀತಾಯಿದೆ, ಇನ್ನು ಕ್ಲೀನಿಂಗ್ ನಡೀತಿದೆ. ಓಕೆ, ಅದು ಆಲ್ರೆಡಿ ಹಾಕಿದ್ದೀನಲ್ಲ ನಿಮಗೆ. ನಾನಿವಾಗ ಈ ವಿಡಿಯೋದಲ್ಲಿ ಮುಂದೆ ಬೇರೆ ಹೊಸ್ದಾಗಿ ಎಲ್ಲಿ ಕೆಲಸ ನಡೀತಿದೆಯೋ ಆ ಒಂದು ವಿಡಿಯೋ ಮಾಡಬೇಕಂತ ಇದ್ದೀನಿ. ನೆಕ್ಸ್ಟು ನೋಡೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ದಾವಣಗೆರೆ ಸೆಕ್ಷನ್ನು. ಓಕೆ, ಇವತ್ತು ಸೋಮಣ್ಣನವರು ಬರ್ತಿದ್ದಾರಂತೆ. ಅದು ವಿಡಿಯೋ ಮಾಡೋಕ್ಕಾಗಲ್ಲ, ಅವ್ರು ತುಂಬ ಲೇಟ್ ಆಗುತ್ತೆ ಬರೋದು. ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ನೋಡಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಯಾಕಂದರೆ ತುಂಬ ಲೇಟ್ ಆಗುತ್ತೆ, ನಾನು ವರ್ಕಿಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಈ ವಿಡಿಯೋನೆಲ್ಲ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ನಾನು ಕನ್ಸ್ಟ್ರಕ್ಷನ್ ಆಗೋದು ಅಂದರೆ ಹೊಸ್ದಾಗಿ ಎಲ್ಲಿ ಕಾಮಗಾರಿ ಆಗ್ತಿದೆಯೋ ಅದು ಯಾವುದು ವಿಡಿಯೋ ಮಾಡಿಲ್ಲಲ್ವ, ಆ ಒಂದು ಸ್ಥಳಗಳನ್ನ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ಪ್ರತಿ ಸಲ ಇದನ್ನೇ ತೋರಿಸೋದು ಬೇಡ ಅಂತ ಸ್ವಲ್ಪ ಚೇಂಜ್ ಇಟ್ಟಿವಿ. ಎಲ್ಲಿ ನಾನು ತೋರಿಸಿಲ್ವೋ ವಿಡಿಯೋ ಮಾಡಿಲ್ವೋ ಅಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆಗ ನೆಕ್ಸ್ಟು ಅದೇ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನನ್ನ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಬರುತ್ತೆ, ಇನ್ಫಾರ್ಮೇಷನ್ ವೀಡಿಯೋಸು ಮತ್ತು ಟ್ರಾವೆಲಿಂಗ್ ವೀಡಿಯೋಸ್ ಅದೆಲ್ಲ ಬರ್ತವೆ. ದಯವಿಟ್ಟು ಅವಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ, ಬಾಯ್.